ನೋಡಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ಹೋಗಿ ಅಷ್ಟಮದಲ್ಲಿ ಕುಜನ ಮನೆಯಲ್ಲಿ ಕುಳಿತಿರೋದು 100% ಯಾಕೋ ನಿಮ್ಮ ಆರೋಗ್ಯ ಕೆಡಿಸುತ್ತೆ. ಅದರಲ್ಲೂ ಕುತ್ತಿಗೆ ಭಾಗ, ಥೈರಾಯ್ಡ್ ಭಾಗ, ಗಂಟಲು ಭಾಗ, ಮೂಗಿನಲ್ಲಿ ಸಮಸ್ಯೆಗಳಿರ್ತಕ್ಕಂಥವ್ರು, ಬಾಯಿ ಹುಣ್ಣು ಸಮಸ್ಯೆ ಇರತಕ್ಕಂಥವ್ರು, ಕಿವಿಯಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಇನ್ನಷ್ಟು ಉಲ್ಪಣಿಸ್ತಕ್ಕಂಥದ್ದು, ಒಂದು ಸರ್ಜರಿ ಮಟ್ಟಕ್ಕೂ ತಗೊಬಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಇನ್ನು ದಾಂಪತ್ಯ ಜೀವನ ಅಲ್ಲೋಲ ಕಲ್ಲೋಲ, ಯಾಕಂದರೆ ಸಪ್ತಮದಲ್ಲಿ ಸೂರ್ಯ ಸುಟ್ಟಾಕ್ಬಿಡ್ತಾನೆ. ಕಳತ್ರ ದೋಷವಿರತಕ್ಕಂಥವರಿಗೆ ಪತ್ನಿ ವಿಯೋಗ ಇಲ್ಲ ಪತಿ ವಿಯೋಗ ಅಂದರೆ ದೂರ ಆಗೋದು, ಸಪ್ರೇಷನ್ ಆಗೋದು, ಹೊಡೆದಾಟ ಬಡದಾಟ ಗಲಾಟೆ ಆಗೋದು, ಕಿರಿಕಿರಿ ಆಗೋದು, ಇನ್ನಷ್ಟು ಮಾನಸಿಕ ಖಿನ್ನತೆಗಳಿಗೆ ಒಳಗಾಗೋದು, ಶುಭ ಕಾರ್ಯಗಳಿಗೆ ಅಂಕುರಾರ್ಪಣೆ ಕೊಡತಕ್ಕಂಥ ಗುರು ಬೇರೆ ವಕ್ರನಾಗಿರುವುದರಿಂದ ಶುಭ ಕಾರ್ಯ ನಡಿಬೇಕಾಗಿದ್ದು ನಿಂತು ಹೋಗುತ್ತೆ. ನಡಿಬೇಕಾದ ಉಪನಯನ, ಮುಂಜಿ, ಗೃಹ ಪ್ರವೇಶ, ಮನೆ ಮಾರಾಟ, ಮನೆ ಕೊಂಡುಕೊಳ್ಳುವಿಕೆ, ಜಾಗ ಮಾರುವಿಕೆ, ಭೂಮಿ ಕೊಂಡುಕೊಳ್ಳುವಿಕೆ, ಇನ್ನೇನು ಕೈಗೆ ಬಂದ್ಬಿಡ್ತಪ್ಪ ಲಾಭ, ನನಗೆ ಈ ಬಾರಿ ಪ್ರಮೋಷನ್ ಪಕ್ಕ, ಈ ಬಾರಿ ಇಂಕ್ರಿಮೆಂಟ್ ಪಕ್ಕ, ಈ ಬಾರಿ ಅಧಿಕಾರ ಪಕ್ಕ, ಈ ಬಾರಿ ಅಂತಸ್ತು ಪಕ್ಕ ಅಂತ ತುಂಬ ಕಾನ್ಫಿಡೆನ್ಸ್ ಆಗಿರ್ತಕ್ಕಂಥವರಿಗೆ ಅಲ್ಲೋಲ ಕಲ್ಲೋಲಗಳು ನಡೆದು ಇಡೀ ನವಗ್ರಹಗಳ ಒಕ್ಕೂಟವೇ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದ ನಿಮ್ಮನ್ನು ವಿಚಲಿತರನ್ನಾಗಿ ಮಾಡಿಬಿಡ್ತಕ್ಕಂಥದ್ದಾಗುತ್ತೆ. ನವಗ್ರಹ ನಾಯಕಿ ಅಂತ ಹೇಳಿದ್ರೆ ದುರ್ಗಾದೇವಿಗೆ ಕಂಪಲ್ಸರಿ ಪ್ರತಿ ಮಂಗಳವಾರ ಬೂದುಗುಂಬಳಗಾಯಿಯಲ್ಲಿ ದೀಪವೊಂದನ್ನು ಹಚ್ಚಿ, ಪ್ರತಿ ಶುಕ್ರವಾರ ಶುಕ್ರ ಬೇರೆ ವಕ್ರನಿರುವುದರಿಂದ ಮಹಾಲಕ್ಷ್ಮಿ ಆಲಯದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿ ಒಂದು 6 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡುವುದು ಒಳ್ಳೆಯದು. ಈ ವರ್ಷ ಯಾವುದೇ ಕಾರಣಕ್ಕೂ ಕನ್ಯಾ ರಾಶಿಯವರು ಯಾವುದೇ ಪ್ರಮುಖ ನಿರ್ಧಾರ, ಪ್ರಮುಖ ವ್ಯಾಪಾರ, ಪ್ರಮುಖ ವ್ಯವಹಾರ ತಗೊಳ್ಳೋದು, ಕೊಡೋದು, ಮಾಡೋದು, ನೋಡೋದು, ರಿಸ್ಕ್ ತಗೊಳ್ಳೋದು ಅನ್ನೋ ಮಾತೇ ಬೇಡ. ಈ ವರ್ಷ ಏನು ಮಾಡದೇ ಇದ್ರೇ ಉತ್ತಮ. ವಿದ್ಯಾರ್ಥಿಗಳು ಹೆಚ್ಚು ಪರಿಶ್ರಮ ಪಡಬೇಕಾಗುತ್ತೆ, ಉದ್ಯೋಗಿಗಳು ಜಾಸ್ತಿ ಕಷ್ಟಪಡಬೇಕಾಗುತ್ತೆ. ಜಾಗ್ರತೆ.